ಹೃದಯದಲ್ಲಿ ಭಕ್ತಿ, ಮನದಲ್ಲಿ ಶಾಂತಿ, ಕರ್ಮದಲ್ಲಿ ಪ್ರಾಮಾಣಿಕತೆ ಇದ್ದರೆ ಜೀವನವೇ ಸುಂದರವಾಗಿರುತ್ತದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಹರಾಶಿಯ ಆಗಸ್ಟ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಸಿಂಹರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಹೇಳುವಂಥದ್ದು ಒಂದು ಸಾಮಾನ್ಯ ತಿಂಗಳಲ್ಲ. ಖಂಡಿತವಾಗಲೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗುವಂಥದ್ದಿದೆ. ನೀವು ಹೇಳ್ಬೋದು, ನೀವು ಸಿಂಹರಾಶಿ ಅಂತ ಹೇಳ್ತೀರಿ ಸರ್, ನಾವು ಬದುಕ್ತಾ ಇರೋದು ಬಂದುಬಿಟ್ಟು ಒಂದು ಕ್ಯಾಶುವಲ್ ಆಗಿ ಬದುಕ್ತಾ ಇದ್ದೀವಿ, ನಮಗೇನು ಏಳ್ಗೆ ಇಲ್ಲ ಅಥವಾ ತುಂಬ ಲಾಸಲ್ಲೇ ಇದ್ದೀವಿ ಅಂತ ನೀವು ಕೇಳಬಹುದು. ಆದರೆ ನಾನು ಈಗ ಹೇಳ್ತಿರುವಂಥ ವಿಷಯನ ನೀವು ಕೊನೆ ತನಕ ನೋಡಿ ನಿಮಗೆ ಅರ್ಥ ಆಗ್ತದೆ. ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ಅದು ಕೆಲವೊಂದಿಷ್ಟು ಅರ್ಥನೇ ಆಗದೆ ಇರುವಂಥದ್ದು ಲೈನ್ಗಳು ಕೂಡ ನಿಮ್ಗೆ ಕೇಳಿಸ್ಬೋದು. ಹಾಗಾಗಿ ಒಂದು 5 ನಿಮಿಷನೋ 10 ನಿಮಿಷನೋ ಒಂದು ನೆಮ್ಮದಿಯಿಂದ ಕೂತ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ನಿಮ್ಮ ಭವಿಷ್ಯದ ಬಗ್ಗೆ ಅರ್ಥ ಆಗುವಂಥದ್ದಾಗ್ತದೆ. ಹಾಗಾದರೆ ಈ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಏನೆಲ್ಲ ಲಾಭ ಫಲಗಳಿದೆ ಅಥವಾ ಏನೆಲ್ಲ ನಷ್ಟಗಳಿದೆ? ಈ ಲಾಭ ಮತ್ತು ನಷ್ಟ ಹೇಳುವಂಥದ್ದು ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ. ಪ್ರತಿಯೊಂದು 12 ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಯವರಿಗೂ ಕೂಡ ಕಷ್ಟ ನಷ್ಟ ಎಲ್ಲನೂ ಇರ್ತದೆ. ಬರೀ ಸಿಂಹರಾಶಿಯವರಿಗೆ ಒಂದೇ ಕಷ್ಟ ಅಲ್ಲ, ಅಥವಾ ಕುಂಭರಾಶಿಯವರಿಗೆ ಒಂದೇ ಕಷ್ಟ ಅಲ್ಲ. ಮನುಷ್ಯ ಅಂತಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಹೇಳುವಂಥದ್ದು ಇರ್ತದೆ. ಯಾವುದೇ ಒಂದು ಕಷ್ಟ ಬಂದರೂ ಕೂಡ ಅದಕ್ಕೆ ಪರಿಹಾರ ಹೇಳುವಂಥದ್ದು ಇದೆ. ಅದನ್ನು ಈ ಕಷ್ಟದಿಂದ ಯಾವ ರೀತಿಯಾಗಿ ಮುಕ್ತಿ ಹೊಂದಬೇಕು ಹೇಳುವಂಥದ್ದು ತಿಳ್ಕೊಳ್ಳುವಂಥ ಮಾರ್ಗನೂ ಕೂಡ ಇದೆ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಪ್ರಥಮವಾಗಿ ಹೇಳಬೇಕು ಅಂತಂದರೆ, ಸಿಂಹರಾಶಿಯ ರಾಶಿಯಾಧಿಪತಿ ಬಂದುಬಿಟ್ಟು ಸೂರ್ಯಗ್ರಹ ಆಗಿರ್ತಾನೆ. ಹಾಗಾದರೆ ಈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಪ್ರಥಮವಾಗಿ ನಾನು ಹೇಳೋದು ಶುಭ ಫಲಗಳನ್ನೇ ಹೇಳ್ತೇನೆ. ಮಧ್ಯದಲ್ಲಿ ಮಿಶ್ರ ಫಲಗಳು ಕೂಡ ಇದೆ. ತಾವು ಅಂದ್ಕೊಂಡಿದ್ದ ಥರ ಜೀವನ ಇಲ್ಲ ಅಂದ್ಕೊಂಡು ಯಾರೆಲ್ಲ ಹೇಳ್ತಾ ಇದ್ದೀರಲ್ವ, ನಿಮಗೆಲ್ಲ ಸರಿಯಾದಂಥ ಒಂದು ಉತ್ತರ ಸಿಗುವಂಥದ್ದು ಅಂತಂದರೆ ಈ ಆಗಸ್ಟ್ ತಿಂಗಳಲ್ಲಿ ಪ್ರಥಮವಾಗಿ 1ನೇ ತಾರೀಕಿನಿಂದ 17ನೇ ತಾರೀಕುವರೆಗೆ, ಅಂದರೆ 16ರ ಮಧ್ಯರಾತ್ರಿಯವರೆಗೆ ಒಂದು ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗಿರ್ತದೆ. ಆದರೆ 17ನೇ ತಾರೀಕಿನ ನಂತರದಲ್ಲಿ ನಿಮ್ಮ ರಾಶಿಗೆ ಸ್ವತಃ ನಿಮ್ಮ ರಾಶ್ಯಾಧಿಪತಿ ಸೂರ್ಯನ ಸಂಚಾರ ಆಗಿರುವಂಥದ್ದು. ಈ 17ರ ನಂತರದಲ್ಲಿ ಅತ್ಯುತ್ತಮವಾದಂಥ ಒಂದು ಶುಭ ಫಲಗಳು ಕೂಡ ನಿಮಗೆ ಕಾಯ್ಕೊಂಡಿದೆ. ಅದರಲ್ಲಿ ಪ್ರಥಮವಾಗಿ ಈ ಸರ್ಕಾರದಿಂದ ಯಾವುದೆಲ್ಲ ನಿಮಗೆ ಕೆಲಸ ಆಗಬೇಕಿತ್ತು, ಈ ಗೌರ್ಮೆಂಟ್ಗಳಿಂದ ತುಂಬ ಕೆಲಸಗಳು, ಯಾವುದೋ ಒಂದು ಗೃಹ ಜ್ಯೋತಿ ಇರ್ಬೋದು, ಅಥವಾ ಒಂದು ಗೃಹಲಕ್ಷ್ಮಿ ಇರ್ಬೋದು, ಅಥವಾ ನಿಮ್ಮದು ಕೆಲವೊಂದಿಷ್ಟು ಆಸ್ತಿಗೆ ಸಂಬಂಧಪಟ್ಟ ಕೆಲಸಗಳಿರ್ಬೋದು. ಸರ್ಕಾರ ಅಂತಂದರೆ ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಲೈಫಲ್ಲಿ ಪಾತ್ರ ವಹಿಸುವಂಥದ್ದು. ಹಾಗಾಗಿ ಸರ್ಕಾರದಿಂದ ಆಗುವಂಥ ಕೆಲಸಗಳು 17ನೇ ತಾರೀಕಿನ ನಂತರದಲ್ಲಿ ಆಗುವಂಥದ್ದಾಗ್ತದೆ. ಇನ್ನು ವಿಶೇಷವಾಗಿ ಯಾರೆಲ್ಲ ಬಂದ್ಬಿಟ್ಟು ಉದ್ಯೋಗಿಗಳಿದ್ದಾರೆ, IT ಕಂಪ್ನಿನಲ್ಲಿ ಕೆಲಸ ಮಾಡೋರು ಇರ್ಬೋದು, ನಾನ್ IT ನಲ್ಲಿ ಇರ್ಬೋದು, ಅಥವಾ ನಿಮ್ಮದೇ ಒಂದು ಸ್ವತಃ ಒಂದು ಏನಾದರೂ ಒಂದು ಬಿಸ್ನೆಸ್ ಇರ್ಬೋದು, ಅಥವಾ ಯಾವುದೋ ಒಂದು ಕಾಂಟ್ರಾಕ್ಟರ್ ಕೆಳಗಡೆ ತಾವು ಕೆಲಸ ಮಾಡ್ತಾ ಇರುವಂಥ ಒಂದು ಸೂಪರ್ವೈಸರ್ ಆಗಿರ್ಬೋದು, ಅಥವಾ ಇಂಜಿನಿಯರ್ಗಳಾಗಿರ್ಬೋದು. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದದ್ದು, ನಾನು ಸ್ವಲ್ಪ ಉದಾಹರಣೆ ಮಾತ್ರ ಕೊಟ್ಟಿರೋದು. ಅತಿ ಉತ್ತಮವಾಗಿರುವಂಥದ್ದು ಒಂದು ಪ್ರಮೋಷನ್ ಆಗ್ಬೋದು ನಿಮಗೆ, ಅಥವಾ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ನಿಮ್ಮ ವಿಭಾಗಗಳು ಬದಲಾವಣೆ ಆಗ್ಬೋದು. ನೀವು ಒಂದು ಸೂಪರ್ವೈಸರ್ ಆಗಿದ್ದವರು ನೆಕ್ಸ್ಟ್ ಮ್ಯಾನೇಜರ್ ಪೋಸ್ಟಿಗೆ ಹೋಗ್ಬೋದು. ಈ ರೀತಿಯಾದಂಥ ಒಂದು ಪ್ರಮೋಷನ್ ಭಾಗ್ಯ ಹೇಳುವಂಥದ್ದು ಕೂಡ ಸಿಂಹರಾಶಿಯವರಿಗೆ ಇರುವಂಥದ್ದು. ಇನ್ನು ಸಮಾಜದಲ್ಲಿ ನಿಮ್ಮ ಮಾತಿಗೆ ಒಂದು ಮನ್ನಣೆ ಸಿಗುವಂಥದ್ದು, ಸಮಾಜದಲ್ಲಿ ಗೌರವ ಸಿಗುವಂಥದ್ದು, ನಿಮ್ಮ ಮಾತು 4 ಜನ ಆಲಿಸುವಂಥದ್ದು, ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮ ಬೈ ಬರ್ತ್ ಏನಿತ್ತಲ್ಲ ಅದು ಇನ್ನೂ ಸ್ವಲ್ಪ ನಿಮಗೆ ಫೋಕಸ್ ಆಗುವಂಥದ್ದು, ಜಾಸ್ತಿ ಆಗುವಂಥದ್ದು ಆಗ್ತದೆ. 4 ಜನರು ನೀವು ಬಂದ ತಕ್ಷಣ ನಿಮ್ಮ ಬಗ್ಗೆ ಒಂದು ಉತ್ತಮವಾದಂಥ ಒಂದು 4 ಮಾತನಾಡಲಿಕ್ಕೆ ಅತಿ ಉತ್ತಮವಾಗಿರುವಂಥ ಒಂದು ಸಮಯ ಅಂತಂದರೆ ಇದು ಆಗಸ್ಟ್ ಆಗಿರ್ತದೆ. ಇನ್ನು ಈ ಆಗಸ್ಟ್ ತಿಂಗಳಲ್ಲಿ ಏನು ಗ್ರಹಣ ಬರ್ತಾ ಇದೆ ಅದು ನಿಮಗೆ ಒಂದು 17ನೇ ತಾರೀಕುವರೆಗೆ ಒಂದು ಸ್ವಲ್ಪ ಹಿನ್ನಡೆ ಮಾಡಬಹುದು. ಹಿನ್ನಡೆ ಅಂತಂದರೆ ನೀವು ಹೆದರ್ಕೋಬೇಕಾಗಿರುವಂಥದ್ದು ಏನೂ ಇಲ್ಲ. ಒಂದು ಸ್ವಲ್ಪ ನಿಮ್ಮ ಖರ್ಚು ಜಾಸ್ತಿ ಆಗ್ತದೆ, ಮತ್ತು ನಿಮಗೆ ಒಂದು ದುಂದು ವೆಚ್ಚಗಳು ಜಾಸ್ತಿ ಆಗುವಂಥದ್ದು. ನಾನು ನೋಡಿದ್ದೆಲ್ಲ ತಗೋಬೇಕು, ನನಗೆ ಕಂಡಿದ್ದೆಲ್ಲ ಬೇಕು ಹೇಳುವಂಥದ್ದು ಒಂದು ಮನೋಭಾವನೆಗಳು ನಿಮಗೆ ಬರ್ತಾ ಹೋಗ್ತದೆ. ಆದರೆ 17ನೇ ತಾರೀಕಿನ ನಂತರದಲ್ಲಿ ನಿಮ್ಮ ಬದುಕು ಬದಲಾವಣೆಯ ಒಂದು ಸಂದರ್ಭ ಆಗ್ತದೆ. ಬದುಕು ಬದಲಾವಣೆ ಅಂತಂದರೆ ಒಂದು ಉತ್ತಮ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಒಂದು ತಿರುವು ಸಿಗುವಂಥದ್ದಾಗ್ತದೆ. ಅದು ನಿಮ್ಮ ವೃತ್ತಿ ಜೀವನ ಇರ್ಬೋದು, ನಿಮ್ಮ ದಾಂಪತ್ಯ ಇರ್ಬೋದು, ಅಥವಾ ನಿಮ್ಮ ಕುಟುಂಬದ ವಿಚಾರದಲ್ಲಿ ಇರ್ಬೋದು, ನಿಮ್ಮ ಕೆಲಸದ ವಿಚಾರದಲ್ಲಿ ಇರ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ಕೂಡ 17ನೇ ತಾರೀಕಿನ ನಂತರದಲ್ಲಿ ನಿಮ್ಮ ಸಂಪೂರ್ಣವಾದಂತಹ ಒಂದು ಬದುಕೇ ಬದಲಾಗ್ತದೆ. ಯಾರೆಲ್ಲ ಲಾಸಲ್ಲಿದ್ದವರು ಕೂಡ ನಿಮಗೆ ಒಂದು ಧನ ಲಾಭ ಹೇಳುವಂಥದ್ದು ಕೂಡ ಆಗ್ತದೆ. ಇನ್ನು ವಿಶೇಷವಾಗಿ ಒಂದು ಪ್ರವಾಸ ಭಾಗ್ಯ ಹೇಳುವಂಥದ್ದಿದೆ. ಸಿಂಹರಾಶಿಯವರು ತುಂಬ ದಿನದಿಂದ ನಾವೆಲ್ಲಾದರೂ ಬಂದುಬಿಟ್ಟು ಒಂದು ಪ್ರವಾಸ ಮಾಡಬೇಕು, ಒಳ್ಳೊಳ್ಳೆ ರಮಣೀಯವಾದಂಥ ಒಂದು ಸ್ಥಳಗಳಿಗೆ ಹೋಗಬೇಕು ಅಂದ್ಕೊಂಡು ಗಂಡ ಹೆಂಡತಿ ಪ್ಲ್ಯಾನ್ ಮಾಡಿದ್ದಿರ್ಬೋದು.
ಅಥವಾ ನಿಮ್ಮ ತಂದೆ ತಾಯಿ ಜೊತೆ ಪ್ಲ್ಯಾನ್ ಮಾಡಿದ್ದಿರ್ಬೋದು, ಸ್ನೇಹಿತರ ಜೊತೆಗೆ ಪ್ಲ್ಯಾನ್ ಮಾಡಿದ್ದಿರ್ಬೋದು, ಅಥವಾ ನಿಮ್ಮ ಕುಟುಂಬದವರ ಜೊತೆಗೆ ಮಕ್ಕಳನ್ನು ಸೇರಿಸಿ ನೀವು ಪ್ಲ್ಯಾನ್ ಮಾಡಿದ್ದಿರ್ಬೋದು. ಅವರಿಗೆಲ್ಲ ಬಂದ್ಬಿಟ್ಟು ಒಂದು ಪ್ರವಾಸದ ಭಾಗ್ಯ ಕೂಡ ಇದೆ. ಖಂಡಿತವಾಗ್ಲೂ ಕೂಡ ಒಂದು ಅವಕಾಶ ಅಂತ ಸಿಕ್ಕಿದ್ರೆ ನೀವು ಪ್ರವಾಸ ಮುಗಿಸ್ಕೊಂಡು ಬರಬಹುದು. ಇನ್ನು ಗುರು ಮತ್ತು ಕುಜ ಈ ಎರಡು ಗ್ರಹದ ಒಂದು ಸಂಚಾರದಿಂದ ಮತ್ತು ಒಂದು ಎರಡು ಗ್ರಹದ ಒಂದು ಬೆಂಬಲದಿಂದ ನಿಮಗೆ ಭೂಮಿಯಿಂದ ಲಾಭ ಆಗುವಂಥದ್ದಿದೆ. ಯಾರೆಲ್ಲ ಬಂದ್ಬಿಟ್ಟು ಒಂದು ಭೂಮಿಗೆ ಸಂಬಂಧಪಟ್ಟ ಕೆಲಸ ಮಾಡ್ತಿರೋ, ಒಂದು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಅಥವಾ ಬಿಲ್ಡರ್ಗಳಾಗಿರ್ಬೋದು, ಅಥವಾ ನಿಮ್ಮದೇ ಒಂದು ಸ್ವಂತ ಜಮೀನಿದ್ರೂ ಕೂಡ ಅದನ್ನು ಮಾರಾಟ ಮಾಡಬೇಕು ಅಂದ್ಕೊಂಡಿದ್ದವರಿಗೂ ಕೂಡ ಒಂದು ಮಾರಾಟದ ಭಾಗ್ಯ ಹೇಳುವಂಥದ್ದಿದೆ. ಮತ್ತು ನೀವೇನಾದರೂ ಸೈಟ್ಗಳನ್ನು ತಗೊಂಡು ಮತ್ತೆ ರೀಸೇಲ್ ಮಾಡುವಂಥವ್ರು ಇದ್ದರೆ ನಿಮಗೂ ಕೂಡ ಅತಿ ಉತ್ತಮವಾದಂಥ ಲಾಭ ಫಲ ಈ ಆಗಸ್ಟ್ ತಿಂಗಳಲ್ಲಿದೆ. ನಾನು ಇಷ್ಟು ಹೇಳಿದ ಮೇಲೂ ಕೂಡ ನನ್ನ ಕೆಲಸದಲ್ಲಿ ಒಂದು ಏಳ್ಗೆ ಇಲ್ಲ, ಮನೆಯಲ್ಲಿ ಕಿರಿಕಿರಿ, ಈ ಥರದ್ದೆಲ್ಲ ಬಂದ್ಬಿಟ್ಟು ನಿಮಗೆ ತೊಂದರೆಗಳಾಗ್ತಾ ಇದ್ದರೆ ನಾನು ಈಗ ಹೇಳ್ತಾ ಇರುವಂಥದ್ದು ನಿಮ್ಮ ರಾಶಿಯ ಗೋಚಾರ ಫಲ. ರಾಶಿಯ ಗೋಚಾರ ಫಲ ಬೇರೆ ಇರ್ತದೆ, ನಿಮ್ಮ ಜನ್ಮ ಜಾತಕ ಹೇಳುವಂಥದ್ದು ಬೇರೆ ಇರ್ತದೆ. ನೀವು ಯಾವ ಸಮಯದಲ್ಲಿ ಹುಟ್ಟಿರ್ತೀರಿ, ಅಥವಾ ನೀವು ಹುಟ್ಟಬೇಕಾದ್ರೆ ಯಾವ ಡಿಗ್ರಿನಲ್ಲಿ ಯಾವ್ಯಾವ ಗ್ರಹಗಳು ಸಂಚಾರ ಮಾಡ್ತಾ ಇದ್ದಾವೆ, ಅಥವಾ ನಿಮ್ಮ ಜಾತಕದಲ್ಲಿ ಯಾವ ಯಾವ ಗ್ರಹಗಳು ಯಾವ ಮನೆಯಲ್ಲಿ ಕೂತ್ಕೊಂಡಿದೆ ಹೇಳುವಂಥದ್ದು ಪ್ರಮುಖವಾದಂಥ ಪಾತ್ರ ವಹಿಸ್ತದೆ. ಹಾಗಾಗಿ ನಿಮ್ಮ ಜನ್ಮ ಜಾತಕ ಒಮ್ಮೆ ನೀವು ನುರಿತ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡಿ ಇಂತಹ ಒಂದು ಸಮಸ್ಯೆಗಳಿಂದ ಮತ್ತು ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ದವರಿದ್ದರೆ ನಿಮಗೆ ಒಂದು ಪರಿಹಾರ ಅಂತ ಸಿಗ್ತದೆ. ಅಥವಾ ನಿಮ್ಮ ಭವಿಷ್ಯದಲ್ಲಿ ಅಥವಾ ನಿಮ್ಮ ಈ ಹಿಂದೆ ಏನೆಲ್ಲ ತೊಂದರೆ ಆಗಿತ್ತು ಆ ತೊಂದರೆಗಳು ಯಾವುದರಿಂದ ನಿಮಗೆ ಆಗ್ತಾ ಇತ್ತು ಹೇಳೋದನ್ನು ಕೂಡ ನೀವು ಇಲ್ಲಿ ತಿಳ್ಕೋಬಹುದು. ಇನ್ನು ಮುಂದಿನ ವಿಚಾರಕ್ಕೆ ಬಂದರೆ ಲಗ್ನದಲ್ಲಿ ಕೇತು. ಲಗ್ನದಲ್ಲಿ ಕೇತು ಇದ್ದರೆ ಅಷ್ಟೊಂದು ಒಳ್ಳೆಯದು ಅಂದ್ಕೊಂಡು ನಾನೇನು ಹೇಳೋಕೆ ಬರೋದಿಲ್ಲ. ಇಲ್ಲಿ ಲಗ್ನದಲ್ಲಿ ಕೇತು ಇದ್ದಾಗ ನಿಮಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಆಗಬಹುದು. ಒಂದು ಮೂಳೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಕಾಣಿಸ್ಕೋಬಹುದು. ಇಲ್ಲ ಅಂತಂದರೆ ಒಂದು ಡೈಜೆಷನಿಗೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆಗಳು ಕಂಡ್ಕೋಬಹುದು. ಇಲ್ಲ ಅಂತಂದರೆ ಬೆನ್ನು ನೋವುಗಳು ಬರಬಹುದು. ಈ ರೀತಿಯಾದಂಥ ಒಂದು ತೊಂದರೆಗಳು ನಿಮಗೆ ಸಿಕ್ಕಾಕೊಳ್ತದೆ. ಹಾಗಾಗಿ ನೀವು ಸ್ವಲ್ಪ ಕೇತುವಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದರೆ, ಸುಬ್ರಹ್ಮಣ್ಯ ಸ್ವಾಮಿಯ ಜಪವನ್ನು ನೀವು ಮಾಡ್ಕೊಂಡು ಬಂದರೆ, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದ್ರಿಂದ ಖಂಡಿತವಾಗಲೂ ಕೂಡ ಇಂತಹ ಒಂದು ಸಮಸ್ಯೆಯಿಂದ ತಾವು ಹೊರಗಡೆ ಬರಬಹುದು. ಇನ್ನು ನಿಮ್ಮ ರಾಶಿಯ 2ನೇ ಮನೆಯಲ್ಲಿ ಶುಕ್ರ. ಆದರೆ ಶುಕ್ರ 2ನೇ ಮನೆಯಲ್ಲಿ ಇರೋದ್ರಿಂದ ಏನಾಗ್ತದೆ ಕೇಳಿದ್ರೆ ಅದು ಕೂಡ ನೀಚ ಭಾವದಲ್ಲಿ ಇರ್ತಾನೆ. ಆದರೂ ಕೂಡ ಶುಕ್ರ ಬಂದ್ಬಿಟ್ಟು ನಮಗೆ ಭಾಗ್ಯಕಾರಕ, ಬುದ್ಧಿಕಾರಕ, ಪ್ರತಿಯೊಂದು ಕೂಡ ನಾವೊಂದು ಲಕ್ಸುರಿಯಸ್ ಲೈಫ್ ಅನುಭವಿಸಬೇಕು ಅಂತಂದರೆ ಶುಕ್ರನ ಒಂದು ಬೆಂಬಲ ಬೇಕೇ ಬೇಕಾಗ್ತದೆ. ಶುಕ್ರ ಗ್ರಹದ ಒಂದು ಬೆಂಬಲ ಮತ್ತು ಶುಕ್ರದೇವನ ಒಂದು ಆಶೀರ್ವಾದ ಬೇಕೇ ಬೇಕಾಗ್ತದೆ. ಹಾಗಾದರೆ ಒಂದು ನೀಚ ಭಾವದಲ್ಲಿ ಇರೋದ್ರಿಂದ ನಿಮಗೆ ಕೆಲವೊಂದಿಷ್ಟು ಒಳ್ಳೆಯದು ಆಗ್ತದೆ, ಕೆಲವೊಂದಿಷ್ಟು ಸ್ವಲ್ಪ ತೊಂದರೆನೂ ಕೂಡ ಆಗಬಹುದು. ನಾನು ಒಳ್ಳೆಯದಾಗದೆ ಮೊದಲಿಗೆ ಹೇಳ್ತೇನೆ, ಆಮೇಲೆ ಒಂದು ಸ್ವಲ್ಪ ಕಷ್ಟ ನಷ್ಟ ಅದನ್ನು ಕೂಡ ಹೇಳ್ತೇನೆ. ಪ್ರಥಮವಾಗಿ ಒಂದು ಹಣಕಾಸಿನ ಹರಿವು ನಿಮಗೆ ತುಂಬ ಜಾಸ್ತಿ ಇರ್ತದೆ. ಇನ್ಕಮ್ ಸೋರ್ಸ್ ಹೇಳುವಂಥದ್ದು ತುಂಬ ಇರ್ತದೆ. ನೀವು ಮಾಡಿದಂಥ ಕೆಲಸಕ್ಕೆ ತಕ್ಷಣವಾಗಿ ಹಣ ಬರುವಂಥದ್ದಾಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಕಂಪ್ನಿ ಎಂಪ್ಲಾಯ್ ಆಗಿದ್ದರೆ ನಿಮಗೆ ಒಂದು ಪ್ರಮೋಷನು ಅಥವಾ ಇನ್ಕ್ರಿಮೆಂಟ್ ಆಗುವಂಥದ್ದು ಕೂಡ ಆಗ್ತದೆ. ಇನ್ನು ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮಗೆ ಬೇರೆ ಬೇರೆ ವೆಂಡರ್ಗಳು ಸಿಗುವಂಥದ್ದು ಆಗ್ಬೋದು, ಅವ್ರ ಕಡೆಯಿಂದ ಒಂದು ಧನ ಲಾಭ ಹೇಳುವಂಥದ್ದು ಆಗ್ಬೋದು. ಇನ್ನು ವ್ಯಾಪಾರಿಗಳಾದರೆ ನಿಮ್ಮ ವ್ಯಾಪಾರದಲ್ಲಿ ಒಂದು ಏಳಿಗೆ ಕಾಣಬಹುದು, ನೀವು ಯಶಸ್ಸು ಕಾಣಬಹುದು. ವ್ಯಾಪಾರದಲ್ಲಿ ಯಶಸ್ಸು ಮತ್ತು ಏಳಿಗೆ ಆಯಿತು ಅಂತಂದರೆ ಧನ ಲಾಭ ತನ್ನಿಂತಾನೇ ಬರುವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ಕೂಡ ಈ ಥರದ ಒಂದು ಅನುಕೂಲಗಳು ಈ ಗ್ರಹಗಳು ನಮಗೆ ಮಾಡಿಕೊಡ್ಬೇಕಾದ್ರೆ ನಿಮ್ಮ ಪ್ರಯತ್ನ, ನಿಮ್ಮ ಪರಿಶ್ರಮ ಅಷ್ಟೇ ಅಗತ್ಯವಾಗಿರ್ತದೆ ಅಂತ ನೀವು ಮರೆಯಕ್ಕೆ ಹೋಗಬೇಡಿ. ಇನ್ನು ಸರ್ಕಾರಿಯ ನೌಕರಿಯ ಭಾಗ್ಯ. ಯಾರೆಲ್ಲ ಬಂದ್ಬಿಟ್ಟು ಸಿಂಹರಾಶಿಯವರು ಒಂದು ಗೌರ್ಮೆಂಟ್ ಕೆಲಸಕ್ಕಾಗಿ ಅಪ್ಲಿಕೇಶನ್ ಹಾಕಿದವರು, ಅಥವಾ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡು ಅವರ ಒಂದು ಕರೆಗೆ ನೀವು ಕಾಯ್ಕೊಂಡು ಕೂತ್ಕೊಂಡಿದ್ದವರಿಗೆ ಒಂದು ಗೌರ್ಮೆಂಟ್ ನೌಕರಿಯ ಭಾಗ್ಯ ಹೇಳುವಂಥದ್ದು ಕೂಡ ಖಂಡಿತವಾಗ್ಲೂ ಇದೆ. ಇನ್ನು ಕೆಲವೊಂದಿಷ್ಟು ಸಿಂಹರಾಶಿಯ ವ್ಯಕ್ತಿಗಳು ಯಾರೆಲ್ಲ ಬಂದ್ಬಿಟ್ಟು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೇಕು, ಬ್ಯಾಂಕ್ ಎಕ್ಸಾಮ್ ಇರ್ಬೋದು, ಪೊಲೀಸ್ ಎಕ್ಸಾಮ್ ಇರ್ಬೋದು, ಅಥವಾ ಒಂದು ನಿಮಗೆ UPSC ಇರ್ಬೋದು, IPS ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅದರಲ್ಲಿ ಕೂಡ ನಿಮಗೆ ಅತಿ ಉತ್ತಮವಾದಂಥ ಏಳಿಗೆ ಹೇಳುವಂಥದ್ದು ಕೂಡ ಸಿಗ್ತದೆ. ನೀವು ಯಾರಾದರೂ ಬಂದುಬಿಟ್ಟು ಈ ಥರದ ಒಂದು ಪರೀಕ್ಷೆಯ ತಯಾರಿಯಲ್ಲಿದ್ದರೆ ಖಂಡಿತವಾಗ್ಲೂ ಕೂಡ ಒಂದು ಉತ್ತಮವಾದಂಥ ಅಭ್ಯಾಸ ಮಾಡಿ ಖಂಡಿತವಾಗ್ಲೂ ಕೂಡ ಉತ್ತಮ ಫಲಿತಾಂಶ ಹೇಳುವಂಥದ್ದು ಕೂಡ ನಿಮಗೆ ಬರ್ತದೆ. ಇನ್ನು ಶುಕ್ರ ಗ್ರಹ ನಿಮಗೆ ನೀಚ ಭಾವ ಅಂತಂದೆ. ಇಲ್ಲಿ ಏನಾಗ್ತದೆ ಕೇಳಿದ್ರೆ ಒಂದು ಸ್ವಲ್ಪ ನಿಮಗೆ ದಾಂಪತ್ಯದಲ್ಲಿ ಕಿರಿಕಿರಿ ಆಗಬಹುದು. ಗಂಡ ಹೆಂಡತಿಯಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು,
ಗಂಡ ಮಾತಾಡಿದರೆ ಹೆಂಡತಿಗೆ ಆಗೋದಿಲ್ಲ, ಹೆಂಡತಿ ಮಾತಾಡಿದರೆ ಗಂಡನಿಗೆ ಆಗೋದಿಲ್ಲ. ಈ ಥರದ್ದು ನೀನ ಹೇಳುವಂಥದ್ದು ಸ್ವಲ್ಪ ತಾರತಮ್ಯಗಳು ಹೆಚ್ಚಾಗಬಹುದು. ಎಷ್ಟೇ ಹೆಚ್ಚಾದರೂ ಕೂಡ ಅದು ಉಂಡು ಮಲಗೋ ತನಕ ಮಾತ್ರ ಇಟ್ಕೊಳ್ಳಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಡಿ. ಜೀವನ ತುಂಬ ಚಿಕ್ಕದಾಗಿದೆ, ಅದನ್ನು ನಾವು ದೊಡ್ಡದು ಮಾಡ್ಕೋಬೇಕು. ಹಾಗಾಗಿ ಒಂದು ಸಂಗಾತಿಯ ಜೊತೆಗೆ ನೀವು ಎಷ್ಟು ಅನ್ಯೋನ್ಯವಾಗಿರ್ತೀರೋ ಅಷ್ಟೇ ನಿಮ್ಮ ಬದುಕು ಬಂಗಾರವಾಗಿರ್ತದೆ. ಅದನ್ನು ಬಿಟ್ಟು ಸುಮ್ಮನೆ ಜಗಳ ಮಾಡ್ಕೊಳ್ಳೋದು, ಕಿರಿಕಿರಿ ಮಾಡ್ಕೊಳ್ಳೋದು, ಆ ಕಿರಿಕಿರಿಯಿಂದ ಬಂದುಬಿಟ್ಟು ಎಲ್ಲೋ ಒಂದು ಕಡೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಜಾಸ್ತಿ ಆಗುವಂಥದ್ದು, ಇದೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೇಗಾದರೂ ನಿಮಗೆ ಗೊತ್ತಾಯ್ತಲ್ವ, ಈ ಆಗಸ್ಟ್ ತಿಂಗಳಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಇದ್ದೇ ಇರ್ತದೆ ಅಂದ್ಕೊಂಡು ನೀವೇ ಸರಿ ಮಾಡ್ಕೋಬೇಕು. ಅದನ್ನು ಯಾವ ಭಗವಂತನೂ ಬಂದುಬಿಟ್ಟು ಸರಿ ಮಾಡಿಕೊಡೋದಿಲ್ಲ, ಅಥವಾ ಯಾವುದೇ ಗ್ರಹಗಳು ಬಂದುಬಿಟ್ಟು ನಿಮಗೆ ಸರಿ ಮಾಡಿಕೊಡೋದಿಲ್ಲ. ಗ್ರಹಗಳು ಯಾವ ಯಾವ ಭಾವದಲ್ಲಿ ಆಸೀನರಾಗಿರ್ತದೋ ಅದೇ ಥರದ ಫಲನೇ ಕೊಡ್ತದೆ, ಬಿಟ್ಟರೆ ಬೇರೆ ಫಲಗಳು ಕೊಡೋಕ್ಕೆ ಬರೋದಿಲ್ಲ. ಹಾಗಾಗಿ ಇಂತಹ ದಾಂಪತ್ಯದಲ್ಲಿ ಕಿರಿಕಿರಿ ಇದ್ದವರು, ಕಿರಿಕಿರಿ ಆಗುವಂಥ ಸನ್ನಿವೇಶಗಳಿದ್ದರೆ ಅದರಿಂದ ಸ್ವಲ್ಪ ದೂರ ಬನ್ನಿ. ಇನ್ನು ಸಿಂಹರಾಶಿಯವರಿಗೆ ಒಂದು ಸ್ವಲ್ಪ ಕೋಪ ಜಾಸ್ತಿ ಆಗುವಂಥದ್ದು ಆಗ್ತದೆ. ಮೊದಲೇ ಬಂದುಬಿಟ್ಟು ಸಿಂಹರಾಶಿಯವರು ಅಂತಂದರೆ ಒಂದು ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡು, ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದ್ದಂಥ ವ್ಯಕ್ತಿಗಳು, ಅನ್ಯಾಯನ ಎದುರಿಸ್ಕೊಂಡು ನಿಂತ್ಕೊಳ್ಳುವಂಥವ್ರು, ಮೋಸ ಆಗಬರದೇ ಇರುವಂಥ ವ್ಯಕ್ತಿಗಳು ಅಂತಂದರೆ ಸಿಂಹರಾಶಿಯವರು. ಅದು ಗಂಡಾದರೂ ಬಂತು, ಹೆಣ್ಣಾದರೂ ಬಂತು. ಆದರೆ ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಕೋಪ ಸ್ವಲ್ಪ ಕಂಟ್ರೋಲಲ್ಲಿ ನೀವೇ ಇಟ್ಕೋಬೇಕಾಗ್ತದೆ. ಕೋಪದ ಹಿಡಿತದಲ್ಲಿ ನೀವು ಹೋಗೋಕ್ಕೆ ಹೋಗಬೇಡಿ. ನಿಮ್ಮ ಹಿಡಿತದಲ್ಲಿ ಕೋಪ ಇರಲಿ. ನೀವು ಕೋಪದ ಹಿಡಿತದಲ್ಲಿದ್ದರೆ ಕೆಲವೊಂದಿಷ್ಟು ಅತ್ಯುತ್ತಮವಾದಂಥ ಅವಕಾಶಗಳು ಈ ಆಗಸ್ಟ್ ತಿಂಗಳಲ್ಲಿ ಕಳ್ಕೋಬೇಕಾಗಿರುವಂಥ ಪರಿಸ್ಥಿತಿ ಕೂಡ ನಿಮಗೆ ಬರಬಹುದು. ಸ್ವಲ್ಪ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ತಾವು. ಇನ್ನು ಮುಂದಿನ ಭಾಗದಲ್ಲಿ ನೋಡಬೇಕು ಅಂತಂದರೆ 8ನೇ ಮನೆಯಲ್ಲಿ ಬಂದುಬಿಟ್ಟು ಶನಿ ಬಂದುಬಿಟ್ಟು ಅಷ್ಟಮದಲ್ಲಿರೋದ್ರಿಂದ ಅಷ್ಟೆಲ್ಲ ಒಳ್ಳೆಯದಲ್ಲ ನಿಮಗೆ. ಒಂದು ಸ್ವಲ್ಪ ಆಂಗ್ಸೈಟಿ ಪ್ರಾಬ್ಲಮ್ಗಳು ಕೊಡಬಹುದು, ಅಥವಾ ಒಂದು ಡಿಪ್ರೆಷನ್ ಮೂಡಿಗೆ ತೊಗೊಂಡು ಹೋಗ್ಬೋದು. ಕೆಲವೊಂದಿಷ್ಟು ಓವರ್ ಥಿಂಕ್ಗಳು ನಿಮಗೆ ಜಾಸ್ತಿ ಆಗುವಂಥದ್ದು ಆಗ್ತದೆ. ಬೇರೆ ಯಾವುದ್ಯಾವುದೋ ನೀವು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದಕ್ಕೆ ಸ್ಟಾಪ್ ಆಗುವಂಥದ್ದು ಆಗ್ತದೆ. ಇಲ್ಲ ಅಂತಂದರೆ ಏನು ನಾಳೆಗೆ ಆಗಬೇಕು, ಇವತ್ತು ಅವ್ರು ಫೋನೇ ರಿಸೀವ್ ಮಾಡೋದಿಲ್ಲ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು. ಹಾಗಾಗಿ ನಿಮ್ಮಲ್ಲಿ ಒಂದು ಸ್ವಲ್ಪ ಆಂಗ್ಸೈಟಿಗಳು, ಒಂದು ಸ್ವಲ್ಪ ದುಃಖದ ಛಾಯೆಗಳು ಕೂಡ್ತದೆ. ಹಾಗಾಗಿ ನೀವು ಇದಕ್ಕೆ ಸುಲಭ ಪರಿಹಾರ ಅಂತಂದರೆ ಪ್ರಾಣಾಯಾಮ, ಯೋಗಾಸನ, ಒಂದು ಸ್ವಲ್ಪ ವಾಕ್ ಮಾಡುವಂಥದ್ದಾಗಿರ್ಬೋದು. ಈ ಜಿಮ್ ಮಾಡುವಂಥವ್ರು ಇದ್ದರೆ ಜಿಮ್ಗೆ ಹೋಗುವಂಥದ್ದು, ಈ ಥರದ್ದು ಕೆಲವೊಂದಿಷ್ಟು ಚಟುವಟಿಕೆಗಳು ಮಾಡಿದರೆ ಇದರಿಂದ ತಾವು ಸ್ವಲ್ಪ ಹೊರಗಡೆ ಬರಬಹುದು. ಆದರೆ ಈ ವಿಶೇಷತೆ ಏನಪ್ಪ ಅಂತಂದರೆ, ಏನೇ ಸಮಸ್ಯೆಗಳು ಬಂದರೂ ಕೂಡ ಎದುರಿಸುವ ಧೈರ್ಯ ಮತ್ತು ಶಕ್ತಿ ಈ ಸೂರ್ಯಗ್ರಹ ನಿಮಗೆ ಕೊಡ್ತಾನೆ. ಮತ್ತು ನಿಮ್ಮ ಆತ್ಮವಿಶ್ವಾಸ ಹೇಳುವಂಥದ್ದು ಜಾಸ್ತಿ ಆಗಿರ್ತದೆ, ಧೈರ್ಯ ಹೇಳುವಂಥದ್ದು ಉಂಟಾಗ್ತಾ ಹೋಗ್ತದೆ. ಹಾಗಾಗಿ ಈ ಶನಿ ಗ್ರಹದಿಂದ ಇಂತಹ ತೊಂದರೆಗಳಿದ್ದರೂ ಕೂಡ ಅದನ್ನು ಶಿಸ್ತುಬದ್ಧವಾಗಿ, ಕ್ರಮಬದ್ಧವಾಗಿ ಎದುರಿಸುವಂಥ ಒಂದು ಧೈರ್ಯನೂ ಕೂಡ ನಿಮ್ಮೊಳಗೆ ಇರ್ತದೆ. ಇನ್ನು ವಿಶೇಷವಾಗಿ ಕುಜ ನಿಮ್ಮ ಕುಜ ಲಾಭ ಸ್ಥಾನದಲ್ಲಿದ್ದಾಗ ಒಂದು ಕೋರ್ಟು ಕಚೇರಿಗಳಲ್ಲಿ ಜಯ ಆಗುವಂಥದ್ದಾಗಿರಬಹುದು, ಮತ್ತು ಕೆಲವೊಂದಿಷ್ಟು ಆಸ್ತಿಯ ವಿಚಾರದಲ್ಲಿ ನಿಮಗೆ ಲಾಭ ಬರುವಂಥದ್ದು ಆಗ್ಬೋದು. ಅದು ನಿಮ್ಮ ತಂದೆಯ ಆಸ್ತಿ ಇರ್ಬೋದು, ನಿಮ್ಮ ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಅಥವಾ ನಿಮ್ಮ ಅಜ್ಜಿ ಮನೆಯ ಆಸ್ತಿ ಇರ್ಬೋದು. ಯಾವುದೇ ರೀತಿಯಾದಂಥ ಒಂದು ಆಸ್ತಿಗಳು ನಿಮ್ಮ ಕಡೆಗೆ ಬರುವಂಥದ್ದಿದ್ದರೆ ಖಂಡಿತವಾಗಲೂ ಕೂಡ ಈ ಆಗಸ್ಟ್ ತಿಂಗಳಲ್ಲಿ ಬರುವಂಥದ್ದಾಗ್ತದೆ. ಇನ್ನು ಈ ಕೋರ್ಟು ಕಚೇರಿಗಳಲ್ಲಿ ಯಾವ ರೀತಿಯಾದಂಥ ನಿಮ್ಮ ಕೇಸ್ಗಳು ನಡೀತಾ ಇತ್ತೋ ಅದನ್ನು ಸ್ವಲ್ಪ ನೀವು ನಿಮ್ಮ ಅಡ್ವೊಕೇಟಿಗೆ ಹೇಳಿಬಿಟ್ಟು ಅಥವಾ ಸಂಬಂಧಪಟ್ಟ ವ್ಯಕ್ತಿಗೆ ಹೇಳಿಬಿಟ್ಟು ಅದನ್ನು ಸ್ವಲ್ಪ ಓಪನ್ ಮಾಡಿಸ್ಕೊಂಡ್ರೆ ಖಂಡಿತವಾಗಲೂ ಕೂಡ ಆಗಸ್ಟ್ ತಿಂಗಳಲ್ಲಿ ಇದಕ್ಕೆ ಮುಕ್ತಿ ಹೇಳುವಂಥದ್ದು ಕೂಡ ಸಿಗ್ತದೆ. ನಿಮ್ಮ ಪಾಲಿಗೆ ಆ ಆಸ್ತಿನೂ ಬರುವಂಥದ್ದಾಗ್ತದೆ. ಇನ್ನು 12ನೇ ಮನೆಯಲ್ಲಿ ಗುರು ಮತ್ತು ಬುಧ, ಅದು ಕೂಡ ವ್ಯಯದಲ್ಲಿ. ಇಲ್ಲಿ ಏನಾಗ್ತದೆ ಕೇಳಿದರೆ, ಆವಾಗಲೇ ನಾನು ವ್ಯಯ ಜಾಸ್ತಿ ಅಂತ ಅಂದೆ. ವ್ಯಯ ಅಂತಂದರೆ ಖರ್ಚು. ಇಲ್ಲಿ ಒಂದೊಮ್ಮೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಡ್ಕೊಂಡಿದ್ದಿದ್ದು ಯಾವುದಾದರೆ ವಿದ್ಯಾಭ್ಯಾಸಕ್ಕಾಗಿ ಒಂದು ಸ್ವಲ್ಪ ಖರ್ಚಾಗುವಂಥದ್ದಾಗ್ತದೆ. ಅಥವಾ ಅವರು ಹೈಯರ್ ಸ್ಟಡೀಸ್ ಮಾಡಬೇಕು, ಅದು ಔಟ್ ಆಫ್ ಕಂಟ್ರಿನಲ್ಲಿ, ಬೇರೆ ದೇಶದಲ್ಲಿ, ವಿದೇಶದಲ್ಲಿ ಓದಬೇಕು ಅಂದ್ಕೊಂಡಿದ್ದವರಿಗೆ ಅಂತಹ ಖರ್ಚುಗಳು ಪೋಷಕರಾದವರು ನಿಮಗೆ ಬರ್ಬೋದು. ಒಂದೊಮ್ಮೆ ವಿದ್ಯಾರ್ಥಿಗಳು ಸಿಂಹರಾಶಿಯವರಿದ್ದರೆ ನಿಮಗೆ ಬರ್ತದೆ ಡೈರೆಕ್ಟಾಗಿ ಆ ಖರ್ಚುಗಳು. ಅದು ನೇರವಾಗಿ ನೀವು ನಿಮ್ಮ ತಂದೆ ತಾಯಿ ಮೇಲೇ ಹಾಕಬೇಕಾಗ್ತದೆ, ಅದರಲ್ಲಿ ಬೇರೆ ಮಾತಿಲ್ಲ. ಹಾಗಾಗಿ ವಿದ್ಯಾಭ್ಯಾಸಕ್ಕಾಗಿ ಒಂದು ಸ್ವಲ್ಪ ಖರ್ಚಾಗುವಂಥದ್ದಾಗ್ತದೆ. ಇಲ್ಲ ಅಂತಂದರೆ ನಿಮ್ಮ ಮಕ್ಕಳ ಮದುವೆಗೆ ಹೇಳಿಕೊಂಡು ಸ್ವಲ್ಪ ಖರ್ಚಾಗ್ಬೋದು, ಶುಭ ಕಾರ್ಯಗಳಿಗೆ ಖರ್ಚಾಗುವಂಥದ್ದು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಕುಜನಿಂದ ನಿಮಗೆ ಒಂದು ದೈವಿಕ ಭಾವ ಜಾಸ್ತಿ ಆಗುವಂಥದ್ದಾಗ್ತದೆ, ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಜಾಸ್ತಿ ಆಗ್ತದೆ. 7ನೇ ಮನೆಯಲ್ಲಿ ರಾಹು, ಈ ರಾಹು ಗ್ರಹ ನಿಮಗೆ ಏನೆಲ್ಲ ಬಂದುಬಿಟ್ಟು ಒಳ್ಳೇದು ಮಾಡ್ಬೋದು, ಅಥವಾ ಏನೆಲ್ಲ ಒಂದು ಸ್ವಲ್ಪ ತೊಂದರೆಗಳಿರ್ಬೋದು ಈ 7ನೇ ಮನೆ ಸಂಚಾರದಿಂದ ಅಂತಂದರೆ, ಒಂದು ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಕಿರಿಕಿರಿ ಇರ್ತದೆ. ಇದೆಲ್ಲ ಬಂದುಬಿಟ್ಟು 16ರ ಒಳಗೆ, ಆಯಿತಾ. 17ರ ನಂತರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು, ತೊಂದರೆಗಳು, ದುಃಖಗಳು, ಆಂಗ್ಸೈಟಿ ಅಂಥವೆಲ್ಲ ಏನೂ ಇಲ್ಲ.
ಅದರ ನಂತರ 17ರ ನಂತರದಲ್ಲಿ ನಿಮಗೆ ಭಾಗ್ಯೋದಯವಾಗ್ತದೆ. ಅದು ಬಿಟ್ಟುಬಿಡಿ, ನೀವು 16ನೇ ತಾರೀಕುವರೆಗೆ ನಾನು ಹೇಳ್ತಾ ಇರುವಂಥದ್ದು ಇದು 7ನೇ ಮನೆಯಲ್ಲಿ ರಾಹು, ಕುಟುಂಬದವರ ಜೊತೆಗೆ ಅಥವಾ ನಿಮ್ಮ ಆಪ್ತ ಸ್ನೇಹಿತ ವಲಯದಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆಗಬಹುದು, ಜಗಳಗಳಾಗಬಹುದು. ಒಬ್ಬ ಸ್ನೇಹಿತನ ಸ್ನೇಹವನ್ನು ಕಳ್ಕೋಬೇಕು ಅಂತಂದರೆ ಒಂದು 2 ನಿಮಿಷ ಸಾಕು ಅಥವಾ 1 ನಿಮಿಷ ಸಾಕು. ಹಾಗಾಗಿ ಇಂಥ ಒಂದು ಕುಟುಂಬದವರ ಜೊತೆಗಿರುವಂಥ ಒಂದು ಸ್ನೇಹ ಆಗಿರ್ಬೋದು, ಸ್ನೇಹಿತರ ಜೊತೆಗಿರುವಂಥ ಒಂದು ಗೆಳೆತನ ಆಗಿರ್ಬೋದು, ಇದೆಲ್ಲ ಬಂದುಬಿಟ್ಟು ಕಿರಿಕಿರಿಯಲ್ಲಿ ಅಂತ್ಯ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇಂಥ ಕಿರಿಕಿರಿ ಆಗ್ತದೆ ಹೇಳಬೇಕಾದ್ರೆ ನೀವು ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡಿ, ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಬಹುದು. ಇನ್ನು ಶನಿ ಗ್ರಹದಿಂದ ಈ 8ನೇ ಮನೆಯಲ್ಲಿದ್ದಾರೆ ಶನಿ ಅಂತಂದೆ, ಒಂದು ಸ್ವಲ್ಪ ಬಂದುಬಿಟ್ಟು ನಿಮಗೆ ಇಲ್ಲಿ ನಿಮ್ಮ ಕೆಲಸಕ್ಕೆ ತೊಂದರೆ ಮಾಡಬಹುದು, ಕೆಲಸ ನಿಧಾನ ಆಗ್ಬೋದು ಅಂದ್ಕೊಂಡು ನಾನು ಹೇಳಿದೆ. ಆದರೆ ನಿಮಗೆ ಒಂದು ಕಿವಿ ಮಾತು ಏನು ಅಂದ್ಕೊಂಡು ಕೇಳಿದರೆ, ಎಷ್ಟೇ ತೊಂದರೆಗಳು ಬರಲಿ, ಎಷ್ಟೇ ನಿಧಾನ ಆದರೂ ಕೂಡ ನೀವು ಇಟ್ಟಂತಹ ಹೆಜ್ಜೆ ಮಾತ್ರ ಹಿಂದಕ್ಕೆ ತೆಗೆದುಕೊಳ್ಳಬೇಡಿ. ನೀವು ಆ ಹೆಜ್ಜೆ ಹಿಂದಕ್ಕೆ ತಗೊಂಡ್ರೆ ಮತ್ತೆ ಒಂದು 2 ವರ್ಷ ಹಿಂದೆ ಹೋಗ್ಬಿಡ್ತೀರ ನೀವು. ಹಾಗಾಗಿ ಶನಿಯಿಂದ ನಿಧಾನ ಆಗ್ಬೋದು, ಆದರೆ ಅದರಲ್ಲಿ ಗೆಲುವು ಮಾತ್ರ ನಿಶ್ಚಿತ ಹೇಳೋದನ್ನು ಮಾತ್ರ ನೀವು ಮರೆಯೋಕ್ಕೆ ಹೋಗಬೇಡಿ. ನಿಧಾನ ಆಗಿದ ತಕ್ಷಣ ನಾವು ಗುರಿ ಮುಟ್ಟೋದಿಲ್ಲ ಅಥವಾ ಗುರಿ ತಲುಪೋದಿಲ್ಲ ಅಂತಲ್ಲ, ಖಂಡಿತವಾಗಲೂ ಕೂಡ ನಾವು ನಿಧಾನವಾಗಿ ಹೋದವರೇ ಮೊದಲು ಗುರಿ ತಲುಪೋದು. ಹಾಗಾಗಿ ಮುಂದೆ ಇಟ್ಟಂಥ ಹೆಜ್ಜೆ ಮಾತ್ರ ಹಿಂದೆ ಇಡೋಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ಇದು ಎಚ್ಚರಿಕೆಯ ಗಂಟೆ. ನಿಮಗೆ ಕೆಲವೊಂದಿಷ್ಟು ಜನರಿಗೆ ಸಹಾಯ ಮಾಡಲು ಹೋಗಿ ನೀವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂಥ ಪರಿಸ್ಥಿತಿ ಬರಬಹುದು. ಯಾರೊಬ್ಬರು ಅಯ್ಯೋ ಅಂದ್ಕೊಂಡ್ಬಿಟ್ಟು ನೀವು ಹೆಲ್ಪ್ ಮಾಡೋಕ್ಕೆ ಹೋಗೋದು, ಯಾವುದೋ ಒಂದು ವ್ಯಕ್ತಿಯ ಒಂದು ಸಾಲದ ಹೊರೆಯನ್ನು ತಾವು ಜಾಮೀನು ತಗೊಳ್ಳುವಂಥದ್ದಾಗಿರ್ಬೋದು ಅಥವಾ ಶ್ಯೂರಿಟಿಗೆ ಸೈನ್ ಹಾಕೋಕ್ಕೆ ಹೋಗ್ಬೋದಾಗೋದು. ಇಂಥವೆಲ್ಲ ಮಾಡಿಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಆರ್ಥಿಕ ಸಂಕಷ್ಟ ಬರಬಹುದು. ಹಾಗಾಗಿ ಸಹಾಯ ಮಾಡಬೇಕಾದ್ರೆ ವ್ಯಕ್ತಿಗತವನ್ನು ನೋಡಿ ಸಹಾಯ ಮಾಡಿ. ಖಂಡಿತವಾಗಲೂ ಕೂಡ ಈ ಆರ್ಥಿಕ ಸಂಕಷ್ಟದಿಂದ ತಾವು ಹೊರಗಡೆ ಬರಬಹುದು. ಉದ್ಯೋಗಿಗಳ ವಿಚಾರಕ್ಕೆ ಬಂದರೆ, ನಾನು ಆವಾಗಲೇ ಅಂದೆ ಉದ್ಯೋಗದಲ್ಲಿ ಚೆನ್ನಾಗಿದೆ, ಉದ್ಯೋಗ ನಡ್ಕೊಂಡು ಹೋಗುತ್ತೆ, ಎಲ್ಲ ಗೌರ್ಮೆಂಟ್ ಕೆಲಸ ಕೂಡ ಆಗುತ್ತೆ ಅಂದ್ಕೊಂಡು. ಆದರೆ ಉದ್ಯೋಗಿಗಳಿಗೆ 16ನೇ ತಾರೀಕುವರೆಗೆ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತದೆ. ನಿಮ್ಮ ಒಂದು ಮೇಲಧಿಕಾರಿಯಿಂದ ಒಂದು ಸ್ವಲ್ಪ ಕಿರಿಕಿರಿ ಕೂಡ ಆಗಬಹುದು. ಎಲ್ಲಿವರೆಗೆ ಕೇಳಿದರೆ 16ನೇ ತಾರೀಕಿಯವರೆಗೆ. 16ನೇ ತಾರೀಕಿನ ನಂತರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂಥ ಒಂದು ಬೆಲೆ ಸಿಗುವಂಥದ್ದಾಗ್ತದೆ. ನಿಮ್ಮ ಪ್ರತಿಭೆಗೆ ಒಂದು ಗೌರವ ಸಿಗುವಂಥದ್ದಾಗ್ತದೆ. ನೀವು ನಿಮ್ಮ ಕೆಲಸ ಮಾಡಿ ಮನೆಗೆ ಬನ್ನಿ, ಇಷ್ಟೇ ಮಾಡ್ಕೊಂಡಿರಿ. ಎಲ್ಲಿ? 16ನೇ ತಾರೀಕುವರೆಗೆ. ನಂತರದಲ್ಲಿ 17ರ ನಂತರದಲ್ಲಿ ಏನೂ ತೊಂದರೆ ಬರೋದಿಲ್ಲ. ಆರಾಮ್ಸೆ ನಿಮ್ಮ ಕೆಲಸ ಮಾಡ್ಕೊಳ್ಳಿ, ನಿಮ್ಮ ಸಹಪಾಠಿ ಜೊತೆಗೆ ಒಂದು ಸ್ವಲ್ಪ ಎಂಜಾಯ್ ಮಾಡಿ, ಟೀ ಕುಡೀರಿ, ಕಾಫಿ ಕುಡೀರಿ, ಅದೇನು ಸಮಸ್ಯೆ ಬರೋದಿಲ್ಲ. 16ರವರೆಗೆ ಮಾತ್ರ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ನಿಮಗೂ ಕೂಡ ಅಷ್ಟೇ. ಒಂದು 15ನೇ ತಾರೀಕುವರೆಗೆ ಬಂದುಬಿಟ್ಟು ಒಂದು ಸ್ವಲ್ಪ ಓದಬೇಕಾದ್ರೆ ಕಿರಿಕಿರಿ ಆಗುವಂಥದ್ದು, ಏಕಾಗ್ರತೆ ಇಲ್ಲದೇ ಇರುವಂಥದ್ದು ಆಗಬಹುದು. ಅಥವಾ ನೀವು ಅಧ್ಯಯನ ಮಾಡಬೇಕಾದ ಸಬ್ಜೆಕ್ಟನ್ನು ಬಿಟ್ಟು ಬೇರೆ ಯಾವುದೋ ಒಂದು ಬುಕ್ ತೊಗೊಂಡು ಕೂತ್ಕೊಳ್ಳೋದು, ಒಟ್ಟಲ್ಲಿ ನಿಮಗೆ ಟೈಮ್ ಪಾಸ್ ಮಾಡಬೇಕು ಆ ಥರ ಆಗ್ತದೆ. ಅಥವಾ ಮೊಬೈಲ್ ಕಡೆಗೆ ಜಾಸ್ತಿ ಇಂಟ್ರೆಸ್ಟ್ ಹೋಗುವಂಥದ್ದು, ಈ ಥರದ್ದೆಲ್ಲ ತೊಂದರೆಗಳು ಬರಬಹುದು 15ನೇ ತಾರೀಕಿನವರೆಗೆ. 15ರ ನಂತರದಲ್ಲಿ ಅಂದರೆ ಆಗಸ್ಟ್ ಮಧ್ಯಭಾಗದ ನಂತರದಲ್ಲಿ ನಿಮಗೆ ಅತ್ಯುತ್ತಮವಾಗಿದೆ. ನೀವು ಓದಿರುವಂಥ ಅಭ್ಯಾಸನೂ ಕೂಡ ತಲೆಗತ್ತುವಂಥದ್ದಾಗ್ತದೆ. ನೀವು ಬರೆದಿರುವಂಥ ಒಂದು ಪರೀಕ್ಷೆಗಳಿಗೂ ಕೂಡ ಒಂದು ಉತ್ತಮ ಫಲಿತಾಂಶ ಬರುವಂಥದ್ದಿದೆ. ಅದೇ ರೀತಿಯಾಗಿ ಅದಕ್ಕೆ ಒಂದು ಉತ್ತಮವಾದಂಥ ಒಂದು ರೆಕಗ್ನೈಸೇಷನ್ ಸಿಗುವಂಥದ್ದು, ನಿಮ್ಮ ಪೋಷಕರಿಂದ ಒಂದು ರೆಕಗ್ನೈಸೇಷನ್ ಸಿಗ್ತದೆ, ನಿಮ್ಮ ಸ್ಕೂಲ್ ಟೀಚರ್ಗಳಿಂದ ಒಂದು ರೆಕಗ್ನೈಸೇಷನ್ ಸಿಗ್ತದೆ, ಮತ್ತು ನಿಮ್ಮ ಪ್ರಿನ್ಸಿಯಿಂದ ಒಂದು ರೆಕಗ್ನೈಸೇಷನ್ ಸಿಗುವಂಥದ್ದು. ಈ ಥರನಾದಂಥ ಹಲವಾರು ಪ್ರಶಂಸೆಗಳು ನಿಮಗೆ ಬರುವಂಥದ್ದಾಗ್ತದೆ. ವಿಶೇಷವಾಗಿ ಗೃಹಿಣಿಯರ ವಿಚಾರಕ್ಕೆ ಬಂದರೆ, ಸಿಂಹರಾಶಿಯ ಗೃಹಿಣಿಯವರಿಗೆ ಈ ತಿಂಗಳು ನಿಮ್ಮ ಸಂಗಾತಿಯ ಜೊತೆಗೆ ಒಂದು ಸ್ವಲ್ಪ ಕಿರಿಕಿರಿ ಇದೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ. ಆದರೆ ನೀವು ಮಾಡುವಂಥ ಕೆಲಸದಲ್ಲಿ ಮಾತ್ರ ಅತಿ ಅದ್ಭುತವಾದಂಥ ಒಂದು ಫಲಿತಾಂಶ ಬರುವಂಥದ್ದಿದೆ. ಒಂದು ಪ್ರಮೋಷನ್ ಆಗಿರ್ಬೋದು, ಇನ್ಕ್ರಿಮೆಂಟ್ ಆಗಿರ್ಬೋದು, ಅಥವಾ ನೀವು ಅಂದುಕೊಂಡಿರುವಂಥ ಕೆಲವೊಂದಿಷ್ಟು ವಿಭಾಗಗಳಿಗೆ ನಿಮಗೆ ಟ್ರಾನ್ಸ್ಫರ್ ಸಿಗುವಂಥದ್ದಾಗಬಹುದು. ಅಥವಾ ನೀವು ಯಾರಾದರೂ ಬಂದುಬಿಟ್ಟು ಇಲ್ಲಿ ಬಿಸ್ನೆಸ್ ಮಾಡುವಂಥವ್ರಿದ್ದರೆ ಮನೆಯಿಂದ ಬಿಸ್ನೆಸ್ ಮಾಡಿ ಅಥವಾ ಬೇರೆ ಒಂದು ಆಫೀಸ್ ತೆರ್ಕೊಂಡು ಬಿಸ್ನೆಸ್ ಮಾಡುವಂಥವ್ರು ತುಂಬ ಜನ ಇದ್ದಾರೆ. ನಿಮಗೂ ಕೂಡ ಅತಿ ಉತ್ತಮವಾಗಿರ್ತದೆ ಈ ಆಗಸ್ಟ್ ತಿಂಗಳು. ಹಾಗಾಗಿ ಇಲ್ಲಿ ನಿಮ್ಮ ಪರಿಶ್ರಮ ತುಂಬ ಅಗತ್ಯ ಇರ್ತದೆ. ಯಾಕಂತಂದರೆ 8ನೇ ಮನೆಯಲ್ಲಿರುವಂಥದ್ದು ಶನಿ, ಕೆಲಸ ನಿಧಾನ ಆಗ್ತದೆ, ನಿಮ್ಮ ಪರಿಶ್ರಮ ಜಾಸ್ತಿನೇ ಇರ್ತದೆ, ಕಠಿಣವಾದ ಪರಿಶ್ರಮದ ಅವಶ್ಯಕತೆ ಇರ್ತದೆ. ಇಲ್ಲಿ ಎಲ್ಲೋ ಒಂದು ಕಡೆ ನನಗೆ ಒಂದು 15-16ನೇ ತಾರೀಕುವರೆಗೂ ಕೂಡ ನೀವು ಟೈಮ್ ನೋಡ್ಕೊಂಡು ಕೆಲಸ ಮಾಡುವಾಗೇ ಇಲ್ಲ ಅಂದ್ಕೊಂಡು ಅನಿಸ್ತದೆ. ಯಾಕಂತಂದರೆ ಟೈಮ್ ನೋಡ್ದೇ ನೀವು ಕೆಲಸ ಮಾಡಬೇಕಾಗ್ತದೆ. ಒಂದು 8 ಅವರ್ ಕೆಲಸ ಮಾಡ್ತಿರೋರು ಒಂದು 10 ಅವರ್ ಕೆಲಸ ಮಾಡಬೇಕಾಗ್ಬೋದು, ಅಥವಾ 12 ಅವರ್ ಕೆಲಸ ಮಾಡಬೇಕಾಗ್ಬೋದು. ಆದರೆ 17ರ ನಂತರದಲ್ಲಿ ನೀವು 12 ಅವರ್ಸ್ ಮಾಡಿದ್ರಿ, 15 ಅವರ್ಸ್ ಮಾಡಿದ್ರಿ,
ಅದಕ್ಕೆ ತದ್ವಿರುದ್ಧವಾಗಿರ್ತದೆ. 1-7-6 ಅವರ್ಸಲ್ಲೇ ನಿಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ನೀವು ಖುಷಿಯಿಂದ ಆನಂದದಾಯಕವಾಗಿ ಮನೆಗೆ ಹೋಗ್ಬೋದು. ಈ ಥರದ್ದು ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ಕೊನೆಯ ಕಿವಿ ಮಾತು, ಗ್ರಹಗಳು ನಿಮ್ಮ ಭವಿಷ್ಯವನ್ನು ಎಂದಿಗೂ ಬರೆಯುವುದಿಲ್ಲ, ನಿಮ್ಮ ಕರ್ಮದ ಫಲವನ್ನು ತಲುಪಿಸುವ ಸಮಯವನ್ನು ಮಾತ್ರ ಸೂಚಿಸುತ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು.